ಸಮಯದೊಳು ಯೇಸುವೆ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನನ್ನೇ ಕರುಣೆ ರಕ್ಷಿಸು. ಇಂಥ ಒಳ್ಳೆಯ ಸಮಯದೊಳು ಯೇಸುವೆ ಬಳಿ ಬಂದೆವು. ಕರ್ತನಾದ ಆವತ್ತಿನ ಸಮಯದಲ್ಲಿ ಮುಂದೆ ದಾವೀದನನ್ನು ಅಭಿಷೇಕ ಮಾಡಿದಂತೆ ಅಪೊಸ್ತಲರನ್ನು ಅಭಿಷೇಕಿಸಿ ಮೀನು ಹಿಡಿಯವರನ್ನ ಕರೆಸಿ ಈ ನಿನ್ನ ಮಕ್ಕಳು ದೀನ ಮನಸ್ಸಿನಿಂದ ಸೇವೆ ದಾಹದಿಂದ ನಂಬಿಗಸ್ತರಾಗಿರುವ ಈ ಮಕ್ಕಳನ್ನು ಸೇವೆಯ ನಿಮಿತ್ತವಾಗಿ ಒಪ್ಪಿಸಿಕೊಡು ಎಂಬುದಾಗಿ ತಂದೆ ಮಗನ ಪರಿಶುದ್ಧ ಆತ್ಮನಿಂದ ದೇವರೇ ಇವರಿಗೆ ಪರಿಶುದ್ಧ ಆತ್ಮವನ್ನು ಸುರಿಸು ದೇವರೇ. ನನ್ನ ಕೈಗಳನ್ನು ಮಾರ್ಪಡಿಸು, ನಿನ್ನ ಗಾಯವುಳ್ಳ ಧರ್ಮದ ಹಸ್ತವನ್ನು ಇವರ ತೆರೆ ಮೇಲೆ ನೆರಳಾಗಿರಲಿ ದೇವರೇ. ನಿನ್ನ ಅಭಿಷೇಕವನ್ನು ಇವರಿಗೆ ಕೊಡಬೇಕೆಂಬುದಕ್ಕಾಗಿ ದಾವೀದನಿಗೆ ಕೊಟ್ಟಂತೆ ಆಶೀರ್ವಾದವು ಕೊಡಬೇಕೆಂಬುದಕ್ಕಾಗಿ ಅಪ್ಪ ಅಭಿಷೇಕವಾಗಬೇಕೆಂಬುದಕ್ಕಾಗಿ ಅಪ್ಪ ಆರಾಧ್ಯ ನಾಯಕನಾಗಿ ಮುಖ್ಯಸ್ಥನಾಗಿ ಸಭೆಗೆ ಅಪ್ಪ ಎಲ್ಲ ಅಮೂಲ್ಯ ಮನುಷ್ಯನಾಗಿ ಏಸಯ್ಯನನ್ನು ಅದು ಹಿರಿಯ ಮನುಷ್ಯನಾಗಿ ಅಧ್ಯಕ್ಷನಾಗಿ ಸಭೆಗೆ ಹಿರಿಯನನ್ನಂತ ಆರಿಸಿಕೊಂಡು ಎಲ್ಲ ವರಗಳನ್ನು ಇಬ್ಬರಿ ಮಕ್ಕಳಿಗೆ ಕೊಡಬೇಕು ದೇವರೇ. ಇಬ್ಬರು ಮಕ್ಕಳು ಎರಡು ಕಣ್ಣುಗಳಂತೆ ಈ ಸಭೆಗೆ ಕೃಪೆಯಾಗಬೇಕು ಮತ್ತು ಸಭೆಯಲ್ಲಿ ಅನೇಕರು ಸುವಾರ್ತಿಕರು ಆರಾಧನಾ ನಾಯಕರು ಯಾಕಂದರೆ ನಿನ್ನ ಶಿಷ್ಯರು ಲೋಕ ತುಂಬೆಲ್ಲಾಗಬೇಕು ದೇವರೇ. ಆವಾಗ ನಿನ್ನ ಸೇವೆ ಎಲ್ಲ ಕಡೆ ನಡಿಬೇಕು ದೇವರೇ. ನೀವು ಹೋಗಿ ಎಲ್ಲ ಕಡೆಗೆ ಸುವಾರ್ತೆ ಸಾರಿ ಶಿಷ್ಯರನ್ನಾಗಿ ಮಾಡಿ ಇದುವರೆಗೆ ತಿಳಿದಿರುವ ಅನೇಕ ತಪ್ಪುಗಳನ್ನು ಕ್ಷಮಿಸು ದೇವರೇ. ಈ ಮಕ್ಕಳಿಗೆ ನೀನೇ ಇವರನ್ನ ಕರೆದು ಭಾಗ್ಯವನ್ನು ಕೊಟ್ಟಿದ್ದಾರೆ. ಇವು ಒಂದು ಆಶೀರ್ವಾದ ಮಾಡೋ ಭಾಗ್ಯ ನನಗೆ ಕೊಟ್ಟಿದ್ದಕ್ಕಾಗಿ ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಈ ಮಕ್ಕಳನ್ನು ನಾವು ಪ್ರತಿಷ್ಠಿಸಿ ಮತ್ತು ಆಶೀರ್ವಾದಿಸಿ ಅಭಿಷೇಕಿಸಿ ಈ ಸಭೆಯ ಮುಖ್ಯಸ್ಥರನ್ನಾಗಿ ಇಬ್ಬರಿಗೆ ನೀನೇ ಮಾಡಬೇಕೆಂಬುದಕ್ಕಾಗಿ ಹೇಳ್ತಾ ಇದ್ದೇವೆ. ತಂದೆಯಾದ ದೇವರ ಪ್ರೀತಿಯಿಂದಲೂ ಯೇಸು ಕ್ರಿಸ್ತನ ಕೃಪೆಯಿಂದಲೂ ಪರಿಶುದ್ಧಾತ್ಮ ಅನ್ವಿತ ಸಾಹಸದಿಂದಲೂ ಇಬ್ಬರ ಮಕ್ಕಳಿಗೆ ನಿನ್ನ ಅಭಿಷೇಕ ಬೀಳಿದು ಬರಬೇಕೆಂಬುದಕ್ಕಾಗಿ ಯೇಸು ನಾಮದಲ್ಲಿ ಈ ಮಕ್ಕಳಿಗೆ ಅಭಿಷೇಕ ಕೊಟ್ಟು ಪರಿಶುದ್ಧಾತ್ಮನಿಂದ ನಡೆಸಬೇಕೆಂಬುದಕ್ಕಾಗಿ ಬೇಡಿ ಬಂದ ತಂದೆ.